ಪಾಲಕ್ ಬೋಂಡ ಮಾಡ್ತಾ ಇದ್ದೇನೆ. ಪಾಲಕ್ ಬೋಂಡ, ಪಾಲಕನ್ನು ಸಣ್ಣದಾಗಿ ಕಟ್ ಮಾಡಬೇಕು. ಇವತ್ತು ನಾನು ಪಾಲಕ್ ಬೋಂಡ ಮಾಡ್ತಾ ಇದ್ದೇನೆ. ಪಾಲಕ್ಕು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೀವು ಎಷ್ಟು ಕಟ್ಟು ಸೊಪ್ಪು ತಗೊಂಡಿದ್ದೀರಾ? ಈಗ ಒಂದು 3 ಜನರಿಗಾದರೆ ಒಂದೂವರೆ ಕಟ್ಟು ಸೊಪ್ಪು ಬೇಕು. ನೋಡಿ, ನಮಗೆ ಈಗ ಪಕೋಡ ಮಾಡಲಿಕ್ಕೆ ಸ್ವಲ್ಪ ಶುಂಠಿ, ಸಣ್ಣಗೆ ಹೆಚ್ಚಿದ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಈರುಳ್ಳಿ ಬೇಕು. ಹಾಗೆ ಸ್ವಲ್ಪ ಕಡಲೆ ಹಿಟ್ಟು 1 ಬೌಲಷ್ಟು, ಆಮೇಲೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಎಣ್ಣೆ. ಇದು ಕಾರ್ನ್ಫ್ಲೋರ್ ಅಲ್ಲ, ಅಕ್ಕಿ ಹಿಟ್ಟು. ಸೊಪ್ಪನ್ನು ಹೀಗೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು ಬೌಲ್ ತಗೊಳ್ಳಿ. ಬೌಲಿಗೆ ಸ್ವಲ್ಪ ಕಡಲೆ ಹಿಟ್ಟು, ಎಷ್ಟು ಬೇಕೋ ನಿಮ್ಮ ಹದ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದೆಲ್ಲ ಒಟ್ಟಿಗೆ ಹಾಕ್ತೀರಾ ಇವಾಗಲೇ? ಎಲ್ಲ ಒಟ್ಟಿಗೆ ಹಾಕೋದು. ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ, ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಫಸ್ಟಿಗೆ ನೀರು ಹಾಕದೇನೆ. ಈಗ ಸೊಪ್ಪು ಹಾಕಬೇಕು. ಫಸ್ಟಿಗೆ ಅದೆಲ್ಲ ಚೆನ್ನಾಗಿ ಸೆಟ್ ಆಗಲಿ, ಆಮೇಲೆ ಸೊಪ್ಪು ಮಾಡಿದ ಪಾಲಕ್ ಸೊಪ್ಪು ಹಾಕೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಹಾಕ್ಲಿಕ್ಕೆ ಉಂಟಾ? ನೀರಿಲ್ಲ, ಪಾಲಕ್ ಸೊಪ್ಪಲ್ಲಿ ನೀರಿರ್ತದಲ್ಲ, ಅದು ನೋಡಿಬಿಟ್ಟು ಹಾಕೋದು. ಹೀಗೆ ಸ್ವಲ್ಪ ಕಮ್ಮಿ ಅನಿಸಿದ್ರೆ ನೀವು ಆಮೇಲೆ ಬೇಕಿದ್ರೆ ಹಾಕ್ಕೋಬೋದು ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ. ಆಮೇಲೆ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈ ಥರ ಕಲಸಿ ಹಿಂಗೆ ಇರಬೇಕು. ಈ ಥರ ಉಂಡೆ ಬರೋ ಥರ ಕಲಿಸ್ಬೇಕು. ಇವಾಗ ಈಗ ಬೋಂಡ ಹಿಟ್ಟು ರೆಡಿಯಾಗಿದೆ. ಇವಾಗ ಒಂದು ಪ್ಯಾನ್ ಮೇಲೆ ಎಣ್ಣೆ ಹಾಕ್ಕೊಳ್ಳಿ ಫ್ರೈ ಮಾಡಲಿಕ್ಕೆ. ಎಣ್ಣೆ ಬಿಸಿ ಆಗ್ತಾ ಇದೆ. ನೋಡಿ, ಇದನ್ನು ಉಂಡೆ ಥರ ಮಾಡಿ ಇದನ್ನು ಸ್ವಲ್ಪ ಈ ಥರ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕು. ನೋಡಿ, ಈಗ ನೀವೇ ಕೈಯಲ್ಲಿ ಒಂದು ಶೇಪ್ ಕೊಟ್ಟು ನಿಧಾನವಾಗಿ ಎಣ್ಣೆಯಲ್ಲಿ ಬಿಡಿ. ಈ ಥರ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಇಲ್ಲಾಂದರೆ ಅದು ಬಿಟ್ಕೊಳ್ಳುತ್ತೆ ಎಣ್ಣೆಯಲ್ಲಿ. ಇದನ್ನು ಚಿಕ್ಕ ಉರಿಯಲ್ಲಿ ಬೇಯಿಸಬೇಕು. ದೊಡ್ಡ ಉರಿಯಲ್ಲಿ ಬೇಯಿಸಬೇಡಿ, ಅದು ಸೀದೋಗ್ತದೆ, ಒಳಗೆ ಬೇಯುವುದೂ ಇಲ್ಲ. ಚಿಕ್ಕ ಉರಿಯಲ್ಲಿ ಬೇಯಿಸಬೇಕು. ನೋಡಿ, ಈಗ ನೀಟಾಗಿ ಫ್ರೈ ಆಗಿದೆ. ಒಂದೊಂದೇ ತೆಗಿಬೋದು. ಇವಾಗ ಈ ಥರ ಬ್ರೌನಿಷ್ ಕಲರ್ ಬರಬೇಕು. ಬಂದಮೇಲೆ ತೆಗಿಬೇಕು. ನೋಡಿ, ಫೈನಲಿ ಬೋಂಡ ರೆಡಿಯಾಗಿದೆ. ಬೋಂಡ ರೆಡಿಯಾಗಿದೆ. ನೋಡಿ ಎಷ್ಟು ಸ್ಮೂತಾಗಿದೆ. ನಿಮ್ಮ ಮನೆಯಲ್ಲಿ ಸಹ ನೀವು ಟ್ರೈ ಮಾಡಿ. ಎಷ್ಟು ಸ್ಮೂತಾಗಿದೆ. ಟ್ರೈ ಮಾಡಿ ನಿಮ್ಮ ಮನೇಲಿ ಮಾಡಿಬಿಟ್ಟು ನಮಗೂ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ತುಂಬ ಟೇಸ್ಟಿಯಾಗಿದೆ. ನಿಮ್ಮ ಮನೇಲಿಯೂ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೇಗಿದೆ ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.